ಭಾರತ ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ಯುದ್ಧದ ಕಾರ್ಮೋಡದ ಬಗ್ಗೆ ವಿಶ್ವದಾದ್ಯಂತ ಎಲ್ಲಾ ದೇಶಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದು, ಭಾರತ ಪಾಕ್ ಯುದ್ಧವಾದರೆ ಯಾರಿಗೆ ಬೆಂಬಲ ಎಂಬ ಬಗ್ಗೆಯೂ ಸ್ಪಷ್ಟಪಡಿಸ್ತಾ ಇವೆ. ಚೀನಾ ಪಾಕಿಸ್ತಾನದ ಪರ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರವೇ. ಆದಾಗ್ಯೂ ತನ್ನ ನರಿಬುದ್ಧಿಯನ್ನ ಪ್ರದರ್ಶಿಸುತ್ತಿರುವ ಡ್ರ್ಯಾಗನ್ ಇಂಡೋ ಪಾಕ್ ಸಮರದಲ್ಲಿ ನಾನು ತಟಸ್ಥವಾಗಿರುವುದಾಗಿ ಬಿಂಬಿಸಿಕೊಳ್ತಾ ಇದೆ. ಭಾರತ ಪಾಕಿಸ್ತಾನದ ನಡುವಿನ ಪರಿಸ್ಥಿತಿಯ ಬಗ್ಗೆ ಚೀನಾ ವಿದೇಶಾಂಗ ವಕ್ತಾರ ಲಿನ್ ಜಿಯಾನ್ ಮಾತನಾಡಿದ್ದು, ಪ್ರಸ್ತುತ ಭಾರತ ಪಾಕಿಸ್ತಾನದ ನಡುವಿನ ಬೆಳವಣಿಗೆಗಳು ಕಳವಳಕಾರಿಯಾಗಿವೆ. ಭಾರತ ಮತ್ತು ಪಾಕಿಸ್ತಾನ ಎರಡೂ ಸಹ ನಮ್ಮ ನೆರೆಹೊರೆಯ ರಾಷ್ಟ್ರಗಳು. ಚೀನಾ ಯಾವುದೇ ರೀತಿಯ ಭಯೋತ್ಪಾದನೆಯನ್ನ ವಿರೋಧಿಸುತ್ತೆ. ಉಭಯ ರಾಷ್ಟ್ರಗಳು ಶಾಂತಿ ಸಂಯಮದಿಂದ ಪರಿಸ್ಥಿತಿಯನ್ನ ನಿಭಾಯಿಸುವಂತೆ ನಾವು ಒತ್ತಾಯಿಸುತ್ತೇವೆ. ಎರಡೂ ರಾಷ್ಟ್ರಗಳು ಪರಿಸ್ಥಿತಿಯನ್ನ ನಿಭಾಯಿಸಲು ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಪಾಲಿಸಬೇಕು. ಉದ್ವಿಗ್ನತೆಯನ್ನ ಕಡಿಮೆ ಮಾಡುವಲ್ಲಿ ಅಂತಾರಾಷ್ಟ್ರೀಯ ಸಮುದಾಯಗಳೊಂದಿಗೆ ಕೆಲಸ ಮಾಡಲು ರಚನಾತ್ಮಕ ಪಾತ್ರವನ್ನು ವಹಿಸಲು ನಾವು ಸಿದ್ಧರಿದ್ದೇವೆ ಎಂದು ಹೇಳಿದ್ದಾರೆ. ವಾಸ್ತವವಾಗಿ ಪಾಕಿಸ್ತಾನಕ್ಕೆ ಎಲ್ಲಾ ರೀತಿಯಲ್ಲೂ ಅಗತ್ಯ ನೆರವು ಒದಗಿಸುವ ಮಿತ್ರ ರಾಷ್ಟ್ರವೆಂದು ಪಾಪಿ ಪಾಕಿಸ್ತಾನದ ಪಾಪಗಳಲ್ಲಿ ಪಾಲು ಹೊಂದಿರುವ ಚೀನಾ ಇದ್ದಕ್ಕಿದ್ದಂತೆ ಶಾಂತಿ ಮಂತ್ರ ಪಠಿಸುತ್ತಿರೋದು ಒಂದೆಡೆ ಆಶ್ಚರ್ಯ ಉಂಟು ಮಾಡಿದ್ರೆ, ಮತ್ತೊಂದೆಡೆ ಚೀನಾದ ಮುಖವಾಡವನ್ನ ಸಹ ಕಳಿಸ್ತಾ ಇದೆ. ವಾಸ್ತವವಾಗಿ ಭಾರತದ ವಿರುದ್ಧ ದಂಡೆತ್ತಿ ಬರುವ ಉದ್ದಟತನ ಮೆರೆದಿರುವ ಪಾಕಿಸ್ತಾನಕ್ಕೆ ಬಲ ಎನಿಸಿದ್ದೇ ಅದು ಚೀನಾದಿಂದ ಖರೀದಿಸಿದ ಶಸ್ತ್ರಾಸ್ತ್ರಗಳು. ಆದರೆ ಚೀನಾ ಈಗ ಉಭಯ ರಾಷ್ಟ್ರಗಳ ನಡುವೆ ತಟಸ್ಥವಾಗಿರುವಂತೆ ಬಿಂಬಿಸಿಕೊಳ್ತಾ ಇದ್ದು, ಶಾಂತಿಯ ಪಾರಿವಾಳದಂತೆ ವರ್ತಿಸ್ತಾ ಇದೆ.